ನಮಸ್ಕಾರ ವಿದ್ಯಾರ್ಥಿಗಳೇ, ವ್ಯಾಕ್ಸ್ ಪಾಲಿಶ್ ಅಪ್ಲಿಕೇಶನ್ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ವ್ಯಾಕ್ಸ್ ಪಾಲಿಶ್ ಅನ್ನು ಅಪ್ಲೈ ಮಾಡುವುದು, ಮಟೀರಿಯಲ್ಸ್ ಮತ್ತು ಇಕ್ವಿಪ್ಮೆಂಟ್ಸ್: ಸ್ಟೇನ್ 250 ml, ಸ್ಯಾಂಡ್ ಪೇಪರ್ 100 ಮತ್ತು 120, ಕೋಕೋನಟ್ ಫೈಬರ್ 250 grams, wax polish 250 grams, cotton cloth 50 cm, filler 100 grams. Process. Job sequence. ಸ್ಮೂತಿಂಗ್ ಪ್ಲೇನ್ ಅನ್ನು ಬಳಸಿಕೊಂಡು ಜಾಬ್ನ ಸರ್ಫೇಸ್ ಅನ್ನು ಸ್ಮೂತ್ ಮಾಡಿ. ಹರಿತವಾದ ಸ್ಕ್ರಾಪರ್ ಬಳಸಿ ಎಲ್ಲಾ ಸರ್ಫೇಸ್ಗಳಿಂದ ಸ್ಕ್ರಾಪ್ ಮಾಡಿ. ಹಂಡ್ರೆಡ್ ನಂಬರ್ ಸ್ಯಾಂಡ್ ಪೇಪರ್ ಬಳಸಿ ಎಲ್ಲಾ ಸರ್ಫೇಸ್ಗಳನ್ನು ನಯಗೊಳಿಸಿ. ಗ್ರೇನ್ ಅನ್ನು ಹೆಚ್ಚಿಸಲು ಜಾಬ್ ಸರ್ಫೇಸ್ ಅನ್ನು ತೀವ್ರಗೊಳಿಸಿ. ಫಿಲ್ಲರ್ ವಸ್ತುಗಳೊಂದಿಗೆ ಅಂತರವನ್ನು ತುಂಬಿಸಿ. ಸ್ಟೇನ್ ಸೊಲ್ಯೂಷನ್ ಅನ್ನು ಬಳಸಿಕೊಂಡು ಸರ್ಫೇಸ್ ಅನ್ನು ಸ್ಟೇನ್ ಮಾಡಿ. ಒನ್ 120 ನಂಬರ್ ಸ್ಯಾಂಡ್ ಪೇಪರ್ ಅನ್ನು ಬಳಸಿ ಸರ್ಫೇಸ್ ಅನ್ನು ಮತ್ತೆ ನಯಗೊಳಿಸಿ. ಡ್ರಾಯಿಂಗ್ ಪ್ರಕಾರ ಜಾಬ್ನ ಸರ್ಫೇಸ್ನಲ್ಲಿ ವ್ಯಾಕ್ಸ್ನ ಹಲವಾರು ಪದರಗಳನ್ನು ಅನ್ವಯಿಸಿ. ಕೋಕೋನಟ್ ಫೈಬರ್ ಬಳಸಿ ಸರ್ಫೇಸ್ ಅನ್ನು ಸಮ ಒತ್ತಡದಿಂದ ಉಜ್ಜಿ. ವ್ಯಾಕ್ಸ್ ಪಾಲಿಶ್ ಒಣಗಲು ಅನುಮತಿಸಿ. ಶುದ್ಧ ಹತ್ತಿ ಬಟ್ಟೆಯನ್ನು ಬಳಸಿ ಹೆಚ್ಚುವರಿ ವ್ಯಾಕ್ಸ್ ಅನ್ನು ತೆಗೆದುಹಾಕಿ. ನೀವು ಉತ್ತಮವಾದ ಗ್ಲಾಸಿ ಫಿನಿಶ್ ಅನ್ನು ಸೆಟ್ ಮಾಡುವವರೆಗೆ ತೆಂಗಿನ ನಾರನ್ನು ಬಳಸಿ ಅದೇ ವಿಧಾನವನ್ನು ಪುನರಾವರ್ತಿಸಿ. ಶುಚಿಗೊಳಿಸುವ ಜಾಬ್ನ ಸರ್ಫೇಸ್ ಅನ್ನು ಉತ್ತಮವಾದ ಬಿಳಿ ಹತ್ತಿ ಬಟ್ಟೆಯಿಂದ ಮುಗಿಸಿ.
ಡ್ರಾಯಿಂಗ್ ಪ್ರಕಾರ ವುಡನ್ ಸರ್ಫೇಸ್ನಲ್ಲಿ ವ್ಯಾಕ್ಸ್ ಪಾಲಿಶ್ ಅನ್ನು ಮುಗಿಸಿ. ಈ ವಿಡಿಯೋದಲ್ಲಿ ಸಂಬಂಧಿತ ಅಗತ್ಯ ವಸ್ತುಗಳು ಮತ್ತು ಟೂಲ್ಗಳೊಂದಿಗೆ ವ್ಯಾಕ್ಸ್ ಪಾಲಿಶ್ ಅನ್ನು ಹೇಗೆ ಅಪ್ಲೈ ಮಾಡಬೇಕು ಎಂಬುದರ ಕುರಿತು ನಾವು ಕಲಿಯುತ್ತೇವೆ.